ರಾತ್ರಿ ಹೇಳ್ಬಿಟ್ಟಿರಲ್ಲ ಕಿಟ್ಟಪ್ಪ ಕಸ್ತೂರಿ ನಿವಾಸದಲ್ಲಿ ಅಣ್ಣವರು ನಡ್ಕೊಂಡು ಹೋಗ್ತಾರಲ್ಲ ಅದನ್ನೇ ನಾನು ಕನ್ಸ್ಯೂಮ್ ಮಾಡಿರೋದು. ನೀವು ಅದನ್ನ ಪರ್ಫಾರ್ಮ್ ಮಾಡಬೇಕು, ಆ ಭಾರವಾದ ಹೆಜ್ಜೆಗಳನ್ನ ಇಡಬೇಕು, ದಟ್ ಇಸ್ ಮೈ ಕನ್ಸ್ಟ್ರಕ್ಷನ್ ಅಂತ ಹೇಳಿ ಲೊಕೇಶನ್ ಇವ್ರು ಹೇಳ್ದೆ, ಅಣ್ಣ ಹೇಳ್ದಂಗೆ ಲೊಕೇಶನ್ ಹುಡ್ಕೊಂಡು ಹೋಗ್ತಾ ಒಂದು ಲೊಕೇಶನ್ ಸಿಕ್ತು. ಆ ಲೊಕೇಶನ್ ಒಣಗಿದ ಮರಗಳಿಂದ ಇರಬೇಕಾಗಿದ್ದ ಒಂದು ಲೊಕೇಶನ್ ಸಿಕ್ತು. ಸಿಕ್ಕಿದ ಮೇಲೆ ಇಟಲಿ ಬಾರ್ಡರ್ ಅದು ಸಿಕ್ಕಿದ ಮೇಲೆ ಇಲ್ಲಿ ಇದನ್ನ ಶೂಟ್ ಮಾಡ್ಬೇಕು ಅಂತ ಫಿಕ್ಸ್ ಆಯ್ತು. ಶೂಟ್ ಮಾಡಿ ಕ್ಯಾಮ್ರಾ ಇಟ್ವಿ. ಕ್ಯಾಮ್ರಾ ಇಟ್ಬಿಟ್ಟು ಹಿಂಗ್ ತಿರುಗ್ತೀನಿ, ಕಿಟ್ಟಪ್ಪ ಆ ಕಡೆ ಹೋಗ್ತಾ ಇದ್ರು ರೀಸಸ್ಗೆ ಅಂತ. ಕಿಟ್ಟಪ್ಪ ಹಂಗ ಹೋಗ್ಬಿಡಿ, ಹಿಂಗ್ ಬನ್ನಿ ಅಂದೆ. ಹೋಗಿ ಅನ್ಬಿಟ್ಟು ಇವ್ರು ಹೋದ್ರು, ಕಾಲ್ ಹಿಂಗ್ ಸಿಗಾಕೊಂಡ್ಬಿಡದ. ಇನ್ನೊಂದು ಹತ್ರ ಒಂದು ನಾಚ್ಕೋತಾರೆ ಅನ್ಬಿಟ್ಟು ನಾವ್ ಹಂಗೆ ಹಿಂಗ್ ತಿರ್ಕೊಂಡು ನಿಂತ್ಕೊಂಡ್ಬಿಟ್ಟು ಗೊತ್ತಾಗ್ತಿರ ಹಂಗೆ ಆಯ್ತು ಹೋಗ್ಲಿ ಬಿಡಿ ಅಂತ. ಸರಿ ಅದಾಯ್ತು. ಮಾನಿಟರ್ ಮಾಡ್ತಾ ಇದ್ವಿ. ಮಾನಿಟರ್ ಮಾಡ್ತಾ ಇರ್ಬೇಕಾದ್ರೆ ಜೋಲ್ ವಿಂಡ್ ಸ್ಟ್ರಾಂಗ್ ಶುರು ಆಗುತ್ತೆ. ಅಲ್ಲಿ ಯು ಕೆನಾಟ್ ಜಡ್ಜ್ WW, Switzerland weather, woman and wine, you cannot judge. So WW is very dangerous there. So ಸಡನ್ ಆಗಿ ಹೇಳ್ತಾ ಇದ್ದಾರೆ ಒಂದು ರೇಡಿಯೋ ಅಲ್ಲೇ ಪಕ್ಕದ ರೆಸಾರ್ಟ್ ಇತ್ತು, ರೆಸಾರ್ಟ್ ಇಂದ ಬರ್ತಾ ಇದೆ, ನಾವು ಇಟ್ಸ್ ಗೋಯಿಂಗ್ ಟು ಬಿ ದಿಸ್ ವಿಂಡ್ ಸ್ಪೀಡ್, ವಿಂಡ್ ಸ್ಟ್ರಾಂಗ್ ಬರ್ತಾ ಇದೆ ಅಂತ. ಸೊ ನಾವು ಮಾನಿಟರ್ ಮಾಡೋಣ ಅಂತ ಅನ್ಕೊಂಡ್ವಿ. ಮಾನಿಟರ್ ಮಾಡ್ತಾ ಇದ್ರೆ ಸತ್ಯ ಹೆಗಡೆ ನಾನು 4 ಜನ ಕ್ಯಾಮ್ರಾ ಪಕ್ಕ ಇದ್ವಿ. ಕ್ಯಾಮ್ರಾ ಹಿಂಗ್ ಮುಂದಕ್ಕೆ ಹೋಗ್ತಾ ಇದ್ದ ವಿಂಡ್ಗೆ. ಓಹೋ ಚೆನ್ನಾಗಿದೆಯಲ್ಲ ಇದು. ಈ ಕೆಳಗಡೆ ಇದೆಯಲ್ಲ ಒಣ ಮರದಿಂದ ಉದುರು ಎಲೆಗಳು ಕೆಳಗಿತ್ತು. ಈ ಸೀಕ್ವೆನ್ಸ್ಗೆ ಎಲೆಗಳು ಹೋದ್ರೆ ಚೆನ್ನಾಗಿರುತ್ತೆ ಇದ್ರು ಅಂತಂದೆ. ಒಂದ್ಸರಿ ಟೆಸ್ಟ್ ಮಾಡೋಣ ಇರಿ ಅಂದ್ಬಿಟ್ಟು ಆ ವಿಂಡಿಗೆ ಹಂಗೆ ಬಿಟ್ಟ ತಕ್ಷಣ ಬ್ಯೂಟಿಫುಲ್ ಆಗಿ ಹೋಗ್ತಾ ಇದೆ. ಸರಿ 10 ಜನ ಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ. ಏನು ಆ ಶಾರ್ಟ್ ಅಲ್ಲಿ ಬಿಟ್ಬಿಟ್ವಿ. ದಟ್ ವಾಸ್ ಎ ಕ್ಲೋಸ್ ಶಾರ್ಟ್, ತುಂಬಾ ಚೆನ್ನಾಗಿ ಬಂತು. ಸೊ ನೆಕ್ಸ್ಟ್ ವೈಟ್ ಶಾರ್ಟ್ ಇಟ್ವಿ. ಈ ವೈಟ್ ಶಾರ್ಟ್ಗೆ 10 ಪ್ರೊಫೈಲರ್ 100 ಜನ ಬಿಟ್ರು ಹಂಗೆ ಬರಲ್ಲ. ಇದು ಹೆಂಗ್ ಮ್ಯಾಚ್ ಮಾಡೋದು ಈಗ ಅಂತ ಆಮೇಲೆ ಕನ್ಫ್ಯೂಷನ್ ಶುರು ಆಯ್ತು. ಸೊ ಏನೋ ಮಾಡೋಣ CG ಹಾಕ್ಬಿಡೋಣ ಅನ್ಕೊಂಡ್ವಿ. ಬಟ್ ದ ನೇಚರ್ ವಾಸ್ ಸೋ ಗ್ರೇಟ್. ವೆನ್ ಯು ಲವ್ your film will love you ಅನ್ನೋದು ಪ್ರೂವ್ ಆಯ್ತು. ವೈಡ್ ಶಾರ್ಟ್ಗೆ ಇನ್ನಷ್ಟು ದೊಡ್ಡ ವಿಂಡ್ ಸ್ಟ್ರಾಂಗ್ ಬಂತು. ಕೆಳಗಡೆ ಇದ್ದ ಎಲೆಗಳೆಲ್ಲ ಹೋಗ್ತಾ ಇದಾವೆ ಹಂಗೆ ಸ್ಕ್ರೀನ್ ಪೂರ್ತಿ. 24 ಲೆನ್ಸ್ ಅಲ್ಲಿ ಹೋಗ್ತಾ ಇದೆ. ಕಿಟ್ಟಪ್ಪ ನಡ್ಕೊಂಡ್ ಬರ್ತಾ ಇದಾರೆ. ನನಗೆ ಭಾರವಾದ ಹೆಜ್ಜೆ ಬೇಕಾಗಿತ್ತು, ತುಂಬಾ ಭಾರವಾದ ಹೆಜ್ಜೆ ಇಟ್ಕೊಂಡ್ ಬರ್ತಾ ಇದ್ರು. ಗೊತ್ತಾಗಿತ್ತು ನನಗೆ ಬಿದ್ದಿದ್ದು ಸರಿಯಾಗಿದೆ. ಕ್ಯಾಮರಾ ಅಂತ ಅಲ್ಲಿ ರೋಲ್ ಮಾಡಿದ್ದು. ಇಟ್ ಹಸ್ ಕಮ್ ಬ್ಯೂಟಿಫುಲಿ ಕರೆಕ್ಟ್ ಆಗ್ಬಿಟ್ಟು ಹಿಂಗ್ ತಿರ್ಕೊಂತೀನಿ. ಇವ್ರು ಬಂದ್ರು ಹಿಂಗ್ ಪೇಪರ್ ಇಟ್ಕೊಂಡು. ಏನಣ್ಣ ಅಂದ್ರೆ ಈ ಸಿನಿಮಾಗೆ ನೀನ್ ಶಾರ್ಟ್ ಇಡ್ತಾ ಇಲ್ಲ, ದೇವ್ರ ಶಾರ್ಟ್ ಇಡ್ತಾ ಇದಾರೆ ಅಂತ ಅವತ್ತೇ ಹೇಳಿದ್ರು. ಸೇಮ್ ಥಿಂಗ್ ನಡೀತಾ ಇದೆ. ಈ ಡೇಟ್ ನಾವು ಡಿಸೈಡ್ ಮಾಡಿಲ್ಲ, ದೇವರು ಡಿಸೈಡ್ ಮಾಡಿದ್ರೆ. ಇಟ್ ವಿಲ್ ಬಿ ಅ ಬಿಗ್ಗೆಸ್ಟ್ ಡೇಟ್ ಅಂಡ್ ಸಂಜು ವೆಚ್ಕಿತ ಪಾರ್ಟ್ 2 will be an amazing film and we are releasing on 17/1/2025. ನಿಮ್ಮೆಲ್ಲರ ಹಾರೈಕೆ ಇರಲಿ, ಆಶೀರ್ವಾದ ಇರಲಿ, ಲವ್ ಎಲ್ಲ ಕನ್ನಡಿಗರ ಪ್ರೀತಿ ಇರಲಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ದಯವಿಟ್ಟು ಎಲ್ಲರೂ ಕಾಫಿ ಕುಡಿದು ತಿಂಡಿ ತಿಂದು ಹೋಗೋಣ. ಥ್ಯಾಂಕ್ ಯು ಅಗೇನ್. ವಿಲ್ ಮೀಟ್ ಫಾರ್ ದಿ ಪ್ರೀ-ರಿಲೀಸ್ ಇವೆಂಟ್ ಆಯ್ತು, ಸೆಲೆಬ್ರಿಟಿ ಶೋ. Okay, thank you all.